ಓಕೆ ಫೈನಲಿ ಗೈಸ್ ಹಂಗೆ ಶಿರಾಡಿ ಎಲ್ಲ ಕಂಪ್ಲೀಟ್ ಆಯಿತು. ಇವಾಗ ಸಕಲೇಶ್ಪುರದಲ್ಲಿದ್ದೀನಿ. ಸೊ ಇಲ್ಲೊಂದು 10 ನಿಮಿಷ ನನಗೆ ಬ್ರೇಕ್ ತೆಗಿಯಕ್ಕಿದೆ. ಅದು BJP ಯಾರಿಗೂ ಇಷ್ಟ ಇಲ್ಲ, ಯಾರು ಇಷ್ಟಪಡಲ್ಲ ಇನ್ನು ಬರೋಕ್ಕೆ. ಯಾಕಂದರೆ ಮುಸ್ಲಿಮರಿಗೆ ತುಂಬ ತೊಂದರೆ ಕೊಟ್ಟರು. ಹಿಜಾಬ್ ವಿಷಯದಲ್ಲಿ NRC ಅದು ಇದು ಅಂತೆಲ್ಲ ತುಂಬ ನಾಟಕ ಮಾಡಿದರು. ನಮಸ್ಕಾರ ಅಂತಮ್ಮ, ಹೇಗಿದ್ದೀರಿ? ನಾನು ನಿಮ್ಮ ADV. ವೆಲ್ಕಮ್ ಬ್ಯಾಕ್ ಅನದರ್ ವಿಡಿಯೋ. ಸೊ ಇವತ್ತು ನಾವು ಇನ್ನೊಂದು ರೈಡು ತಮಿಳ್ನಾಡಿಗೆ ಮತ್ತೆ ಹೊರಟಿದ್ದೀನಿ. ಬೆಂಗಳೂರು ಹೋಗಿ ಅಲ್ಲಿಂದ ಮತ್ತೆ ಹೊಸೂರು. ಓಕೆನಾ? ಸೊ ಇವಾಗ ಎಲ್ಲಿದ್ದೀನಿ ಅಂದರೆ ನಾನು ಇವಾಗ ಶಿರಾಡಿ ಘಾಟ್ ಎಂಟ್ರಿ ಆಗ್ತಾ ಇದ್ದೀನಿ. ಲಾಸ್ಟ್ ಟೈಮ್ ನಿಮ್ಗೆ ಗೊತ್ತೇ ಇದೆ, ನಾನು ಆಚೆಯಿಂದ ಚಾರ್ಮಾಡಿ ಘಾಟ್ ಬಂದು ತುಂಬ ಪ್ರಾಬ್ಲಮ್ ಆಯಿತು. ರೋಡೆಲ್ಲ ಫುಲ್ಲು ಕಂಪ್ಲೀಟ್ ಹೋಗಿತ್ತು. ಸೊ ಆ್ಯಕ್ಚುಲಿ ಇವತ್ತು ನಾನು ಈಚೆಯಿಂದ ಬಂದೆ, BC ರೋಡಿಂದ ಉಪ್ಪಿನಂಗಡಿಯಾಗಿ ಅಲ್ಲಿಂದ ಡೈರೆಕ್ಟ್ ಶಿರಾಡಿ ಹತ್ತಾ ಇದ್ದೀನಿ. ಇಲ್ಲಿಂದ ಮತ್ತೆ ಹಾಸನ. ಓಕೆನಾ? ಇಲ್ಲಿಂದ ಹಾಸನ ಒಂದು 100 ಕಿಲೋಮೀಟ್ರ್ ಏನು ಅಷ್ಟೇ ಇರಬೇಕು. ಸೊ ಅಲ್ಲಿ ಆಚೆಯಿಂದ ಹೋದರೆ ಅದೇ ಉಜಿರೆ, ಆಮೇಲೆ ಉಜಿರೆ ಮತ್ತು ಚಾರ್ಮಾಡಿ ಘಾಟಿ ಎಲ್ಲ ಹೋಗ್ತೀವಲ್ಲ. ಸೊ ಈಚೆದು ರೋಡು ಅಷ್ಟು ಕಂಪ್ಲೀಟ್ ಸರಿ ಇದೆಯಾ ಅಂದರೆ ಓಕೆ, ಪರವಾಗಿಲ್ಲ. 50% ರೆಡಿ ಮಾಡ್ತಾ ಇದ್ದಾರೆ, ಇನ್ನೊಂದು 50% ಸ್ವಲ್ಪ ಅಲ್ಲಿದೆ. ಬಟ್ ಲಾಸ್ಟ್ ಟೈಮ್ ಬಂದಿದ್ದಾರೆ, ಅಷ್ಟೇನು ಇದೇನಿಲ್ಲ, ಡ್ಯಾಮೇಜ್ ಏನಿಲ್ಲ. ಏನೋ ವರ್ಕ್ ನಡೀತಾ ಇದೆ, ನೋಡುವ ಏನಾಗುತ್ತೆ ಅಂತ. ತುಂಬ ಬಿಸಿಲು. ನಾನು ಮನೆಯಿಂದ ಮಂಗಳೂರಿಂದ 12:30ಗೇನೋ ರೈಡ್ ಸ್ಟಾರ್ಟ್ ಮಾಡಿದೆ. ಸೊ ರೋಡು ಅಷ್ಟು ಸರಿ ಇರಲ್ಲ, ತುಂಬ ಟ್ರಾಫಿಕ್ ಇರುತ್ತೆ ಮಂಗಳೂರಲ್ಲಿ, ಆಮೇಲೆ ಡಸ್ಟು ಇರುತ್ತೆ. ಹಾಗಾಗಿ ನಾನು ವೀಡಿಯೋ ಏನು ಅಲ್ಲಿಂದ ಮಾಡಿಲ್ಲ, ಯಾಕಂದರೆ ಬಿಸಿಲು ಇತ್ತು. ಬೇಗ ಆದಷ್ಟು ಬೇಗ ಇಲ್ಲಿ ಬರುವ ಅಂತ ಈಚೆ. ಸೊ ಇವಾಗ ಟೈಮ್ 3:30 ಆಯಿತು, ತುಂಬ ಲೇಟ್ ಆಯಿತು. 3 ಅವರ್ ಬೇಕಾಯಿತು ನನಗೆ ಅಲ್ಲಿಂದ ಇಲ್ಲಿ ಬರೋಕ್ಕೆ. ಆಮೇಲೆ ಬಿಸಿಲು ಅಂದರೆ ತುಂಬ, ಇವಾಗ ಈ ಬಿಸಿಲಿಗೆಲ್ಲ ರೈಡ್ ಹೋಗೋಕ್ಕಾಗಲ್ಲ. ನೀವು ಅಂದ್ಕೋಬೋದು ಬೆಳಿಗ್ಗೆ ಬೇಗ ಹೋಗ್ಬೋದಲ್ಲ, ಇವಾಗ ಮಧ್ಯಾಹ್ನ 12:30ಗೆ ಯಾಕೆ ಹೋಗ್ತಾ ಇದ್ದಾನಂತ. ಅಂದರೆ 12:30ಗೆ ರೈಡ್ ಸ್ಟಾರ್ಟ್ ಮಾಡಿದರೆ ಬರೀ ಒಂದು ಬಿಸಿಲು 1:30 2:30 ತನಕ. 3 o'clock ಆದಮೇಲೆ ಇವಾಗ 3:30 ಆಯ್ತಾ ಬಂತು. ಬಿಸಿಲು ಅಷ್ಟೇನು ಜೋರಾಗಿಲ್ಲ. ಸೊ ಅದೇ ಬೆಳಗ್ಗೆನೇ ನಾವು ಬೆಳಗಿನ ಜಾವ ಸ್ಟಾರ್ಟ್ ಮಾಡಿದರೆ ರೈಡ್ ಏನಾಗುತ್ತೆ ಅಂದರೆ ಬೆಳಿಗ್ಗೆ 10 o'clockಯಿಂದ ಮಧ್ಯಾಹ್ನ 12:30 ತನಕ ಫುಲ್ ಹೆವಿ ಬಿಸಿಲಿರುತ್ತೆ. ಸೊ ಅದೊಂದು ಪ್ರಾಬ್ಲಮ್. ನೈಟ್ ರೈಡ್ ಹೋಗ್ಬೋ ಅಂತ ತಿಳ್ಕೊಂಡೆ, ಮತ್ತೆ ರಿಗ್ರೆಟ್ ಆಯಿತು, ಬೇಡ ಅಂತ ಸುಮ್ಮನೆ. ಆಲ್ರೆಡಿ ತುಂಬ ಟಯರ್ಡಲ್ಲಿದ್ದೀನಿ. ಸೊ ಆಮೇಲೆ ಮತ್ತೆ ನೈಟೆಲ್ಲ ಹೋಗುವಾಗ ರಿಸ್ಕ್ ಯಾಕೆ ಅಂತೇಳಿ. ಸೊ ಇವಾಗ ಇನ್ನೊಂದು 350 ಕಿಲೋಮೀಟ್ರ್ ಇರಬೇಕು. ಟೋಟಲಾಗಿ ಒಂದು 450 ಕಿಲೋಮೀಟ್ರನ್ನ ಆಗುತ್ತೆ ಮಂಗಳೂರಿಂದ. ಆಲ್ರೆಡಿ 110-120 ಕಿಲೋಮೀಟ್ರ್ ನಾವು ಆಲ್ರೆಡಿ ರೀಚ್ ಆಗಿದ್ದೀವಿ. ಇನ್ನೊಂದು 300 ಕಿಲೋಮೀಟ್ರ್ ಮೇ ಬಿ ಇದೆ ಅನಿಸುತ್ತೆ. ಓಕೆನಾ? ಇಲ್ಲಿ ಅಂತೂ ತುಂಬ ಒಂಥರ ಕೋಲ್ಡ್ ಕ್ಲೈಮೇಟ್ ಘಾಟಿ ಬಂದರೆ. ಅದು ಇಲ್ಲಿ ಅಂತಲ್ಲ, ಚಾರ್ಮಾಡಿ ಆಚೆ ಸೈಡಂದು ಹೋದ್ರೂ ಓಕೆ. ಆಮೇಲೆ ಇಲ್ಲಿಂದ ಬರುವಾಗ ಇಲ್ಲಿಂದ ಧರ್ಮಸ್ಥಳ ಹೋಗೋ ಒಂದು ಕನೆಕ್ಷನ್ ರೋಡ್ ಇದೆ ಮೈನ್, ಅದು ಸಖತ್ ರೋಡು. ಸೊ ನಾನು ರೆಗ್ಯುಲರ್ ಆಗಿ ನಿಮ್ಗೆ ಗೊತ್ತೇ ಇದೆ, ನಂದು ಹಳೆ ವೀಡಿಯೋ ನೋಡುವವರು. ಬೆಂಗಳೂರೆಲ್ಲ ನಾನು ಟ್ರಾವೆಲ್ ಮಾಡುವಾಗ ಅದೇ ರೋಡಿಂದ ಹೋಗ್ತೀನಿ, ನನಗೆ ಅದೇ ಅಭ್ಯಾಸ. ಬಟ್ ಫಸ್ಟ್ ಟೈಮ್ ನಾನು ಆ ರೋಡು ಅವಾಯ್ಡ್ ಮಾಡಿ ಈ ರೋಡಿಂದ ಹೋಗ್ತಾ ಇದ್ದೀನಿ. ಇಲ್ಲಾದರೆ ರೆಗ್ಯುಲರ್ ಆಗಿ ನಂದು ಅದೇ ಬೆಳ್ತಂಗಡಿ, ಉಜಿರೆ, ಚಾರ್ಮಾಡಿ, ಆಮೇಲೆ ಬೇಲೂರಾಗಿ ಹೋಗೋದು. ಓಕೆನಾ? ಸೊ ನಾನು ಅಂದ್ಕೊಂಡಷ್ಟೇನು ಗಾಡಿಲ್ಲ, ಆಫ್ ರೋಡ್ ತುಂಬ ಇತ್ತು. ಇವಾಗ ಬಂದ ರೂಟಲ್ಲಿ ಆಫ್ ರೋಡ್ ಇದೆ, ಬಟ್ ಆಫ್ ರೋಡ್ ಇರೋ ಟೈಮಲ್ಲಿ ನಮಗೆ ಆಫ್ ರೋಡ್ ಮೂಡ್ ಆಗುತ್ತೆ. ಓಕೆನಾ? ನಾವು ಆಫ್ ರೋಡ್ ಹೊಡಿತಾ ಬರ್ಬೋದು, ಅದೊಂದು ಚಿಲ್. ಆಮೇಲೆ ಲಾಸ್ಟ್ ಟೈಮ್ ಆಫ್ ರೋಡು ಮಾಡೋಕ್ಕಾಗಿಲ್ಲ, ಯಾಕಂದರೆ ಆಲ್ರೆಡಿ ತುಂಬ ಲಾಂಗಿಂದ ನಾವು ಬರ್ತಾ ಇರ್ತೀವಿ. ಅಂದರೆ ತಮಿಳ್ನಾಡಿಂದ ಮಂಗಳೂರು ಬರುವಾಗ ತುಂಬ ಟಯರ್ಡ್ ಆಗಿರುತ್ತೆ, ಆಲ್ರೆಡಿ ಮಳೆ ನೈಟ್ ಇತ್ತಲ್ಲ. ಸೊ ಮತ್ತೆ ಲಾಸ್ಟ್ ನಮ್ಮ ಡೆಸ್ಟಿನೇಷನ್ ಹತ್ರ ಬರುವಾಗ ಆಫ್ ರೋಡೆಲ್ಲ ಇದ್ದರೆ ಫುಲ್ ಬ್ಯಾಕ್ ಪೈನ್ ಎಲ್ಲ ಬರುತ್ತೆ, ಶೋಲ್ಡರೆಲ್ಲ. ಸೊ ಹಂಗಾಗಿ ಏನಂದರೆ ಚಾರ್ಮಾಡಿ ರೋಡ್ ಇದೆಯಲ್ಲ, ಅದು ಸ್ವಲ್ಪ ಸಣ್ಣಗಿದೆ, ಇದು ಸ್ವಲ್ಪ ವೈಲ್ಡ್ ಆಗಿದೆ. 2 ವೆಹಿಕಲ್ಸ್ ಎಲ್ಲ ಹೋಗ್ಬೋದು, ತುಂಬ ದೊಡ್ಡದಾಗಿದೆ. ಮೇ ಬಿ ಮುಂದೆ ಹೋದರೆ ಸಣ್ಣಗಿದೆಯಾ ಅಂತ ಗೊತ್ತಿಲ್ಲ, ಯಾಕಂದರೆ ನನಗೆ ಈ ರೋಡ್ ಅಷ್ಟೇನು ಪರಿಚಯ ಇಲ್ಲ, ನಾನು ಫಸ್ಟ್ ಟೈಮ್ ಬರ್ತಾ ಇದ್ದೀನಿ. ಕ್ಲೈಮೇಟ್ ಒಂದು ಚುಲ್ಲಿದೆ. ಮಳೆ ಬರಲ್ಲ ಅಂದರೆ ನಾನು ಬರುವಾಗ ನೋಡಿದೆ ಹಾಸನಲ್ಲಿ ಹಾಸನ ಕಡೆ ಸ್ವಲ್ಪ ಮಳೆ ಇದ್ದಂಗೆ ಕಾಣಿಸಿದ್ದು ನನಗೆ ಕ್ಲೈಮೇಟ್. ಬಟ್ ಇವಾಗ ಯಾವ ಥರ ಅಂತ ಗೊತ್ತಿಲ್ಲ. ಡೇ ಟೈಮಲ್ಲೆಲ್ಲ ಮಳೆ ಬಂದರೆ ಅಷ್ಟು ಇದಾಗಲ್ಲ, ನಮಗೆ ಪ್ರಾಬ್ಲಮ್ ಇರಲ್ಲ. ಬಟ್ ನೈಟ್ ಟೈಮಲ್ಲೆಲ್ಲ ಲಾಸ್ಟ್ ಟೈಮ್ ಬರುವಾಗ ನಾನು ಹೇಳಿದೆ ಅಲ್ಲ, ಆ ಥರ ಎಲ್ಲ ಸೀನ್ ಆದರೆ ತುಂಬ ಕಷ್ಟ. ಆ್ಯಕ್ಚುಲಿ ಈ ರೋಡೆಲ್ಲ ನನಗೆ ಹೋಗುವ ಕರೆಕ್ಟಾಗಿ ನಂದು ಊಟಿ ರೈಡಿದ್ದು ಮೆಮೊರಿ ಆಗುತ್ತೆ. ಊಟಿಯಲ್ಲಿ ಎಲ್ಲ ಒಂದು 70% ರೋಡೆಲ್ಲ ಇದೇ ಥರ ಇದೆ. ಸೊ ಅದೇ ಕ್ಲೈಮೇಟು, ಅದೇ ಥರ ಮರ ಎಲ್ಲ ಆಚೆ ಈಚೆ ರೋಡು.
ಏನೋ ಬಂದು ಹೆಲ್ಮೆಟಿಗೆ ಟಕ್ಕಂತ ಹೊಡಿತು, ಏನಂತ ಗೊತ್ತಿಲ್ಲ. ಮೇ ಬಿ ಮೇಲ್ಗಡೆ ಮರ ಎಲ್ಲ ಇದೆಯಲ್ಲ, ಅದರದ್ದು ಏನಾದರೂ ಕಸ ಆಗಿರಬೇಕು. ಈ ರೋಡ್ ತುಂಬ ಚೆನ್ನಾಗಿದೆ. ನಂಗೆ ಗೊತ್ತೇ ಇಲ್ಲ ಶಿರಾಡಿ ರೋಡ್ ಇಷ್ಟು ಚೆನ್ನಾಗಿರುತ್ತೆ ಅಂತ. ಸೊ ಆದರೆ ಚಾರ್ಮಾಡಿ ರೋಡ್ ಚೆನ್ನಾಗಿದೆ, ಇಲ್ಲ ಅಂತ ಅಲ್ಲ. ಚಾರ್ಮಾಡಿ ಘಾಟ್ ರೋಡೆಲ್ಲ ಓಕೆ, ಬಟ್ ಇಷ್ಟು ಇದಿಲ್ಲ, ದೊಡ್ಡದಿಲ್ಲ, ಸ್ವಲ್ಪ ಸಣ್ಣಗಿದೆ. 2 ಟ್ರಕ್ಕಲ್ಲಿ ಆಚೆಯಿಂದ ಈಚೆಯಿಂದ ಹೋಗುವಾಗ ಸ್ವಲ್ಪ ಟೈಮ್ ಆಗುತ್ತೆ ಪಾಸ್ ಆಗಲಿಕ್ಕೆ ಅಷ್ಟೇ. ಬಟ್ ಇಲ್ಲಿ ಅದು ಕಂಪೇರ್ ಮಾಡುವಾಗ ಸ್ವಲ್ಪ ರೋಡ್ ಚೆನ್ನಾಗಿದೆ, ಓಕೆನಾ. ಇದೆಲ್ಲ ಫುಲ್ಲು ಮಲೆನಾಡು ಪ್ರದೇಶ, ಯಾವಾಗ ಬೇಕಾದರೂ ಮಳೆ ಬರ್ಬೋದು. ಇಲ್ಲಿ ಬಿಸಿಲಿದೆ, ಬಿಸಿಲುಂಟು, ಆ ಥರದ್ದೆಲ್ಲ ಲಾಜಿಕೇ ಇಲ್ಲ. ಮಳೆ ಎನಿ ಟೈಮ್. ಅದಕ್ಕೆ ಇಷ್ಟು ಕ್ಲೈಮೇಟಿಗೆ ಯಾವ ಥರ ಇಷ್ಟ ಆಗುತ್ತೆ ಆ ಥರ ಮಳೆ ಬರುತ್ತೆ, ಓಕೆ. ನಾನು ಲಾಸ್ಟ್ ಟೈಮ್ ಹೇಳಿದ್ನಲ್ಲ ನಿಮಗೆ, ಇದು ಚಾರ್ಮಾಡಿ ಆಮೇಲೆ ಬೇಳೂರು ಅದೆಲ್ಲ ಫುಲ್ಲು ಫಾರೆಸ್ಟ್ ಏರಿಯಾ ಥರ. ಸೊ ಎನಿ ಟೈಮ್, ಬರೀ ಮಳೆಗಾಲದಲ್ಲೇ ಮಳೆ ಬರಬೇಕಂತೇನಿಲ್ಲ. ಅಂದರೆ ಏನಾಗುತ್ತೆ ಗೊತ್ತಾ, ಬಟನ್ಸ್ ಟೈರೆಲ್ಲ ಕಾರ್ನರಿಂಗ್ ಮಾಡೋ ಟೈಮಲ್ಲೆಲ್ಲ ಫುಲ್ಲು ವೈಬ್ರೇಷನ್ ಕೊಡುತ್ತೆ. ಅಂದರೆ ನಂದು ಫ್ರಂಟಿನ ಟೈರ್ ಯಾವ ಥರ ಇವಾಗ ಆಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ನೆಕ್ಸ್ಟ್ ಬ್ರೇಕ್ ತೆಗಿವಾಗ, ಓಕೆನಾ. ಸೊ ಇನ್ನು ನಾನು ಸ್ಟಾಪ್ ಅಂತ ಇರೋದು ಹಾಸನ, ಅಲ್ಲಿ ತನಕ ಸ್ಟಾಪ್ ಇಲ್ಲ. ಬಟ್ ಬಿಸಿಲು ಟೈಮಲ್ಲೆಲ್ಲ ಜಾಕೆಟೆಲ್ಲ ಹಾಕೊಂಡು ಬರಲೇಬಾರ್ದು ನನ್ನ ಪ್ರಕಾರ. ಓಹೋ, ಅಂದರೆ ಮಂಗಳೂರಿಂದ ನಾನು BC ರೋಡೆಲ್ಲ ಕ್ರಾಸ್ ಆಗುವಾಗ ಎಷ್ಟು ಟ್ರಾಫಿಕ್ ಇತ್ತು ಅಂದರೆ ಹೆಲ್ಮೆಟೆಲ್ಲ ಒದ್ದಾಗೋಗಿದೆ ಫುಲ್. ಹಂಗೆ ತಲೆಯೆಲ್ಲ ಬೇರೆ. ಇವಾಗ ರನ್ನಿಂಗಲ್ಲಿ ಇರ್ತೀವಿ, ಬಿಸಿಲಿರೋ ಟೈಮಲ್ಲಿ ನಾವು ರನ್ನಿಂಗಲ್ಲಿ ರೈಡಲ್ಲಿ ಇರುವಾಗ ನಮ್ಗೆ ಅಷ್ಟೊಂದು ಬೇರಲ್ಲ, ಗಾಳಿ ಇರುತ್ತಲ್ಲ. ಸೊ ಎಲ್ಲಾದರೂ ಬಿಸಿಲು ಟೈಮಲ್ಲ ಟ್ರಾಫಿಕಲ್ಲೆಲ್ಲ ಬಾಕಿ ಆದರೆ ಅಯ್ಯೋ ದೇವ್ರೆ, ಬಾಡಿ ಫುಲ್ಲು ತಂದೂರಿ ಆಗೋಗುತ್ತೆ. ಹೋಗ್ಬೋದಿತ್ತು, ನಾನು ಕಾರ್ ಬರ್ತಾ ಇದೆ ಅಂದ್ಕೊಂಡೆ. ರೋಡ್ ವರ್ಕ್ ಮಾಡ್ತಾ ಇದ್ದಾರೆ. ಲಾರಿ ಹಿಂದುಗಡೆ, ಲಾರಿ ಹತ್ರ ಎಲ್ಲ ಹೋಗುವಾಗ ಅದರದ್ದು ಬಿಸಿ ಎಷ್ಟು ಹೊಡೆಯುತ್ತೆ ಅಂದರೆ ಅಯ್ಯೋ, ಹೆಂಗೆ ದವ ಹಿಂಗೆ ಹೊಡೆಯುತ್ತೆ ಮುಖಕ್ಕೆ. ಫಸ್ಟ್ ಆಫ್ ಆಲ್ ನಮ್ಮ ಗಾಡಿದೇ ಬಿಸಿ ಇರುತ್ತೆ ಇಂಜಿನ್ ಹತ್ರ, ಕಾಲ ಹತ್ರ ಅಲ್ಲ ಫುಲ್ಲು. ಇನ್ನು ಟ್ರಕ್, ಬಸ್ ಅದ್ರ ಹತ್ರ ಎಲ್ಲ ಹೋಗುವಾಗ ಪೋಲು ಹೆಂಗೆ ಮಾಡಿಫೈ ಮಾಡಿದ್ದಾರೆ ನೋಡಿ. ಅಂದರೆ ಕೆಳಗಡೆ ಇರೋ ಎಕ್ಸಾಸ್ಟ್ ಅದು ಒರಿಜಿನಲ್ ಅಲ್ಲ, ಒಂದು ಕಡೆ ಮಾತ್ರ ಇರ್ಬೋದು, ಎರಡೋ ಇದು. ಬಟ್ ಅದರದ್ದು ಲೋಗೋಗೆ ಯಾವ ಥರ ಎಲ್ಲ ಸ್ಟಿಕರಿಂಗ್ ಮಾಡಿದ್ದಾರೆ ನೋಡಿ, ಒಳ್ಳೆ ಮಾನ್ಸ್ಟರ್ ಏನೋ ಹಿಡ್ದಂಗೆ ಐತೆ. ವೆಹಿಕಲ್ ಬರ್ತಾ ಇದೆ, ಇಲ್ಲಲ್ಲ, ಯಾಕೆ ಈಚೆ ಬರ್ತಾ ಇದ್ದಾನೆ? ಓಹೋ, ಇದು ಎಲ್ಲಿದು ರಿಜಿಸ್ಟ್ರೇಷನ್? ಎನ್ನೆಲ್ಲ ನೇಪಾಳ ಗೊತ್ತಿಲ್ಲ ನನಗೆ. ಆ್ಯಕ್ಚುಲಿ ಎಲ್ಲಿದೆ ರಿಜಿಸ್ಟ್ರೇಷನ್ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಯಾರಿಗಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ, ಓಕೆನಾ. ಇಂಥದ್ದೆಲ್ಲ ಸ್ಟ್ರೈಟ್ ರೋಡೆಲ್ಲ ಈ ಥರ ಎಲ್ಲ ಸಿಕ್ಕಿದ್ರೆ
30ಯಲ್ಲಿ ಹೋಗ್ಲಿಕ್ಕೆ ಬೋರ್ಡ್ ಹಾಕಿದ್ದಾರೆ, ನಾನು ಬೇರೆ 100ಅಲ್ಲಿ ಹೋಗ್ತಾ ಇದ್ದೀನಿ. ಅಯ್ಯೋ ಅಂದರೆ ಘಾಟ್ ಅಲ್ಲ, ರೂಲ್ಸ್ ಎಲ್ಲ ಫಾಲೋ ಮಾಡಬೇಕು ಯಾವ ಥರ ಇರುತ್ತೆ ಅಂತ. ನಾನು ಫ್ಯೂಲ್ ಒಂದ್ಸಲ ಅಲ್ಲಿ ತಲಪಾಡಿ ಇದೆಯಲ್ಲ ನಮ್ಮ ಬಾರ್ಡ್ರ್ ಕರ್ನಾಟಕ, ಅಲ್ಲಿಂದ ಫುಲ್ ಕರ್ನಾಟಕ ಬಂದು ಅಲ್ಲಿಂದ ಫುಲ್ ಟ್ಯಾಂಕ್ ಮಾಡ್ಕೊಂಡು ಬಂದೆ. ಯಾಕಂದರೆ ನಿಮ್ಗೆ ಗೊತ್ತೇ ಇದೆ ಕೇರಳದಲ್ಲಿ ಒಂದು 8 ರೂಪಾಯಿ ಲೀಟ್ರ್ ಮೇಲೆ ಜಾಸ್ತಿ ಆಗುತ್ತೆ. ಸೊ ಇದು ಇವಾಗ ಒಂದು ಹಾಸನ ಅಲ್ಲಿಂದ ಮತ್ತೆ ಬೆಂಗಳೂರು ಹೈವೇ ಹೋಗೋ ತನಕ ಅರ್ಧದಲ್ಲಿ ಮುಗಿಯುತ್ತೆ ಅನಿಸುತ್ತೆ. ಮತ್ತೆ ಒಂದು ಸಲ ಮತ್ತೆ ಪೆಟ್ರೋಲ್ ಹಾಕಬೇಕು ನನಗೆ. ಅಲ್ಲಿಂದ ಇಲ್ಲಿಗೆ ತಮಿಳ್ನಾಡಿಂದ ಕರೆಕ್ಟ್ ಹೊಸೂರಿಂದ ಮಂಗಳೂರು ಬರುವಾಗ 2 ಸಲ ಫ್ಯೂಲ್ ಹಾಕಬೇಕಾಗುತ್ತೆ. ಲಾಸ್ಟ್ ಟೈಮ್ 2 ಸಲ ಆಯಿತು. ಸೊ ಅಂದರೆ ಇವನು ಯಾವ ಥರ ಅಂದರೆ ಒಮ್ಮೊಮ್ಮೆ ಇವನಿಗೆ ಇಷ್ಟ ಬಂದಂಗೆ ಮೈಲೇಜ್ ಜಾಸ್ತಿ ಕೊಡ್ತಾನೆ, ನನಗೆ ಅಷ್ಟೇನು ಫ್ಯೂಲ್ ಹೋಗಲ್ಲ. ಒಂದೊಂದು ಸಲ ಅವನ ಇಷ್ಟಕ್ಕೆ ಬಂದಂಗೆ 2 ಸಲ ಎಲ್ಲ ಫುಲ್ ಮಾಡೋಕ್ಕೆ ಬೇಕಾಗುತ್ತೆ. ಸೊ ಅಂದರೆ ರೋಡ್ ಮೇಲೆ ಡಿಪೆಂಡ್ ಆಗುತ್ತೆ. ಹಾಸನ ಆದಮೇಲೆ ಮತ್ತೆ ಹೈವೇ ನಿಮ್ಗೆ ಗೊತ್ತೇ ಇದೆ, ಬೆಂಗಳೂರು ಹೈವೇ. ಮತ್ತು ಬೆಂಗಳೂರಿಂದ ಮತ್ತೆ ಇವಾಗ ಟೈಮು 3:30-4 ಆಗ್ತಾ ಬಂತು, 3:30 ಓಕೆನಾ. ಬೆಂಗಳೂರು ಮುಟ್ಟುವಾಗ ಏನಿಲ್ಲ ಆದರೆ ಒಂದು 7:30 ಎಲ್ಲ ಆಗ್ಬೋದು ನನ್ನ ಪ್ರಕಾರ, 7:30 8:30. ಸೊ ನೈಟ್ ಹೊತ್ತೆಲ್ಲ ಟ್ರಾಫಿಕ್ ಇಷ್ಟು ಇರುತ್ತೆ ಅಂದರೆ ಬೆಂಗಳೂರಲ್ಲಿ ಯಪ್ಪ. ಅಲ್ಲಿ ಮತ್ತೆ ನಮ್ಮ ಡೆಸ್ಟಿನೇಷನ್ ಎಷ್ಟೇ ಹತ್ತಿರ ಇದ್ರೂ 1 ಅವರ್ ಎಲ್ಲ ಟ್ರಾಫಿಕಲ್ಲಿ ಸಾಯಬೇಕಾಗುತ್ತೆ. ಅಂದರೆ ಇರೋದು ಅಷ್ಟು ಟ್ರಾಫಿಕ್ ಇರುತ್ತೆ ಸಂಜೆ ಈವ್ನಿಂಗ್ ಹೊತ್ತಲ್ಲ, ಅಂದರೆ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗುವವರು ಅದು ಇದು ಅಂತೇಳಿ ತುಂಬ ಟ್ರಾಫಿಕ್ ಇರುತ್ತೆ. ಅಂದರೆ ಇದ್ರದ್ದು ಎಷ್ಟು ಕಿಲೋಮೀಟ್ರ್ ಅಂತ ನಂಗೆ ಗೊತ್ತಿಲ್ಲ, ಘಾಟ್ ರೋಡು ಓಕೆನಾ. ನಾನು ಫಸ್ಟ್ ಟೈಮ್ ಬರ್ತಾ ಇದ್ದೀನಲ್ಲ, ಮೇ ಬಿ ಒಂದು 20-25 ಕಿಲೋಮೀಟ್ರ್ ಎಲ್ಲ ಇರ್ಬೋದು ಇದೇ ಥರ ರೋಡ್ ಅನಿಸುತ್ತೆ. ಕರೆಕ್ಟಾಗಿ ಐಡಿಯಾ ಇಲ್ಲ ಯಾವ ಥರ ಅಂತ. ಸೊ ರೋಡ್ ನೋಡುವಾಗ ಸಕ್ಕತ್ತಿದೆ. ಇಲ್ಲಿಂದ ಹಾಸನ 60 ಕಿಲೋಮೀಟರ್ ಇದೆ ಓಕೆನಾ, 60. ಸೊ ನೆಕ್ಸ್ಟ್ ಟೈಮಿಂದ ನಾನು ಇನ್ನು ಆ ರೋಡ್ ಸರಿಯಾಗದೆ ಈಚೆ ಬರಲ್ಲ. ಆದರೆ ಈಚೆ ಇನ್ನೂ 8 ಮಂತ್ ಆಗಿ ನಾನು ಇನ್ನು ಮಂಗಳೂರು ಬರೋದು, 8 ಮಂತ್ 1 ಇಯರ್ ಆದಮೇಲೆ. ಸೊ ಅವಾಗೆಲ್ಲ ರೋಡೆಲ್ಲ ಕಂಪ್ಲೀಟ್ ಆಗಿರುತ್ತೆ, ಟೆನ್ಷನ್ ಇರಲ್ಲ. ಅಲ್ಲ 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 ಇವಾಗ ನಂಗೆ ಸಿಗ್ತಾ ಇದೆ ಈ ಥರದ ಪಾಯಿಂಟ್. ಅಂದರೆ ನನ್ನ ಪ್ರಕಾರ ಶಿರಾಡಿ ಘಾಟ್ ಎಲ್ಲ ಅಷ್ಟೇನು ದೊಡ್ಡ ಇದು ಕಾಣ್ತಾ ಇಲ್ಲ. ಅಲ್ಲ ಅಂದರೆ ಚಾರ್ಮಾಡಿಯಲ್ಲಿ ತುಂಬ ಅಂದರೆ ತುಂಬ ದೊಡ್ಡ ವ್ಯೂ ಪಾಯಿಂಟ್ ಎಲ್ಲ ಇದೆ. ಬೆಳಗಿನ ಹೊತ್ತೆಲ್ಲ ಹೋದ್ರೆ ಸಾಕತ್ತಿದೆ. ಬಟ್ ಇಲ್ಲಿ ಎಲ್ಲ ಅಷ್ಟೇನಿಲ್ಲ ಓಕೆನಾ. ಇಲ್ಲಿ ತನಕ ಇದುವರೆಗೆ ಸಿಗಲಿಲ್ಲ, ಇನ್ನು ಮುಂದೆ ಯಾವ ಥರ ಇದೆ ನಂಗೆ ಗೊತ್ತಿಲ್ಲ, ನೋ ಐಡಿಯಾ ಓಕೆನಾ. ಸೊ ನೀವು ಕಮೆಂಟ್ ಮಾಡಿ ನಿಮಗೆ ಚಾರ್ಮಾಡಿ ರೋಡ್ ಬೆಸ್ಟಾ ಅಥವಾ ಶಿರಾಡಿ ಬೆಸ್ಟಾ ಅಂತ, ಘಾಟಲ್ಲಿ ಯಾವುದು ಅಂತ. ಇಲ್ಲಾಂದರೆ ಮತ್ತೆ ಆಗುಂಬೆಯಾಗಿ ಹೋಗ್ಲಿಕ್ಕಾಗುತ್ತೆ, ಬಟ್ ಮಂಗಳೂರಿಂದ ಒಂದು ರೌಂಡಾಗಿ ಹೋಗುತ್ತೆ ಅಂತ, ಅಂದರೆ ಮೂಡಿಗೆರೆಗೆ ಟಚ್ ಆಗುತ್ತೆ. ಸೊ ಅದು ಲಾಂಗ್ ಅಂತ ಅಂದ್ಬಿಟ್ಟು ನಾವು ಟ್ರೈಯೇ ಮಾಡಲ್ಲ. ಅಂದರೆ ನಾವು ಈಚೆಯವರು ಬೀಚ್ ರೋಡಿಂದ ಹೋಗೋರೆಲ್ಲ ಅಲ್ಲೆಲ್ಲ ಹೋಗಲ್ಲ. ನಾನು ತುಂಬ ಹೊತ್ತಾಯಿತು ಈಗ ಫಾರ್ಡ್ ಹಿಂದ್ಗಡೆ ನಾನು ಹೋಗೋದು. ಇದು ಫಿಗೋ ಅಲ್ಲ, 2012-13 ಮಾಡಲೇನೋ ಅನಿಸುತ್ತೆ. ಇವಾಗೆಲ್ಲ ಇದು ಸ್ಟಾಪ್ ಆಗಿದೆ ಹೊಸತ್ತು. ಫೋರ್ಡ್ ಅವರು ಇದರಲ್ಲೇ ಸ್ವಲ್ಪ ಅಪ್ಡೇಟ್ ಮಾಡಿ ಬೇರೆ ಯಾವುದೋ ಒಂದು ಇದು ಲಾಂಚ್ ಮಾಡಿದ್ದಾರೆ. ಇದು ಆವಾಗಿನ ಗಾಡಿ, ಸಕ್ಕತ್ತಿದು. ಬಂತಲ್ಲ ಇವಾಗ ಪ್ರಾಪರ್ ಘಾಟಿ. ಯಪ್ಪ ದೇವ್ರೆ, ತುಂಬ ಪ್ಲೇಸ್ ಇದೆ ಇಲ್ಲಿ ಅಲ್ಲ ಗಾಡಿ ವೆಹಿಕಲ್ ಎಲ್ಲ ನಿಲ್ಸೋಕ್ಕೆ. ಅಂದರೆ ನಾವು ಚಾರ್ಮಾಡಿ ಘಾಟಿ ಕಂಪೇರ್ ಮಾಡುವಾಗ ಚಾರ್ಮಾಡಿ ಎಲ್ಲ ತುಂಬ ಸಣ್ಣಗಿದೆ. ಕಾರು ಬೈಕೆಲ್ಲ ನಿಮಗೆ ಎಲ್ಲಾದರೂ ನಿಲ್ಲಿಸಿ ಸ್ಟಾಪ್ ಮಾಡಬೇಕಂದ್ರೆ ನಿಮಗೆ ಹುಡುಕ್ತಾ ಹೋಗ್ಬೇಕು. ಬಟ್ ಇಲ್ಲಿ ಆಯ್ತಲ್ಲ ಈ ಥರ ಎಲ್ಲ ತುಂಬ ಸೈಡಲ್ಲೆಲ್ಲ ತುಂಬ ಗ್ಯಾಪ್ ಇದೆ. ಇವನು ಏನು ಮಾಡ್ತಾ ಇದ್ದಾನೆ, ಏನೋ ಆಗಿದೆ ಗಾಡಿ, ಅದರಲ್ಲಿ ಫುಲ್ಲು ಹೋಗ್ತಾ ಇದೆಯಲ್ಲ ಆದದ್ದು ನೋಡಿ. ಲಾಂಗ್ ಎಲ್ಲ ಹೋಗುವವರು ಚೆಕ್ ಮಾಡ್ಕೊಂಡಿಲ್ಲ ಅನಿಸುತ್ತೆ ವೆಹಿಕಲ್ನ. ಯಾಕಂದರೆ ಕೇರಳದ 58 ಅಂದರೆ ಕಾಸರಗೋಡು ಕಾಞಂಗಾಡೆಲ್ಲ ಆಚೆ ಆಗುತ್ತೆ, ಇನ್ನೂ ಸ್ವಲ್ಪ ಆಚೆ ಯಾವುದಂತ ಕರೆಕ್ಟ್ ನಂಗೆ ಗೊತ್ತಿಲ್ಲ. ಬಟ್ ಲಾಸ್ಟ್ ಆಗುತ್ತೆ. ಅಲ್ಲಿಂದ
ಈ ಬೆಂಗಳೂರಿಗೆ ಹೋಗೋರೆಲ್ಲ ಕಾರ್ ಈ ಥರ ಎಲ್ಲ ಹೋಗಿ ಎಕ್ಸಾಸ್ಟಿಂದ ಹೋಗ್ತಾ ಇದೆ. ನೋಡಿ ನೋಡಿ ನೋಡಿ, ಇವು ಹೆವಿ ಸ್ಮೆಲ್ ಮಾರೆ. ಇವಾಗ ಎಲೆಕ್ಷನ್ ಎಲ್ಲ ಮುಗೀತು, ನಿಮ್ಗೆ ಗೊತ್ತಿದೆ. ಎಲೆಕ್ಷನ್ ಅಂದರೆ ಏನು, ಒಂದು ಒಳ್ಳೆ ಪಾರ್ಟಿ ಎಲ್ಲ ನೋಡಿ ಒಳ್ಳೆದು ಯಾವುದಿದೆ ಅಂದರೆ, ನಾನು ಅದೇ ಇದೆ ಅಂತೆಲ್ಲ ಹೆಸರು ತೆಗೆದು ಹೇಳಲ್ಲ, ಒಳ್ಳೇದು ಯಾವುದು ಅದನ್ನು. ಬಟ್ ಮಂಗಳೂರಲ್ಲಿ ಯಾವ ಥರ ಮೈಂಡ್ ಸೆಟ್ ಅಂದರೆ, ಎಲೆಕ್ಷನ್ ಅಂದರೆ ಒಂದು ನಮಗೆ ಒಳ್ಳೇದಾಗಬೇಕು, ನಮ್ಮ ಊರಿಗೆ, ನಮ್ಮ ಸ್ಟೇಟಿಗೆ, ನಮ್ಮ ದೇಶಕ್ಕೆ ಒಳ್ಳೇದಾಗಬೇಕಂತ ಇರಲ್ಲ. ಮಂಗಳೂರಲ್ಲಿ 90% ಯಾವ ಥರ ಮೈಂಡ್ ಸೆಟ್ ಅಂದರೆ, ಹಿಂದೂ ಮುಸ್ಲಿಮು ಇರುತ್ತಲ್ಲ ಆ ಥರ. ಅಂದರೆ ಹಿಂದೂ ಅವರು BJP, ಮುಸ್ಲಿಮ್ ಅವರು ಕಾಂಗ್ರೆಸ್ ಅಂತ. ಅಂದರೆ ಅವರವರು ಈಗೋ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ಏನು ಮಾಡ್ತಾರೆ, ಓಟಾಗಿ ಗೆಲ್ಲಿಸೋದು ಈ ಥರ ಅಂತ ಹೇಳ್ತಾ ಇರ್ತಾರೆ. ನಾನಿವಾಗ ಯಾರನ್ನು ಇದು ಮಾಡ್ತಾ ಇಲ್ಲ, ಬ್ಲೇಮ್ ಮಾಡ್ತಾ ಇಲ್ಲ, ಹಿಂದೂ ಮುಸ್ಲಿಮು BJP ಕಾಂಗ್ರೆಸ್ RSS ಅಂತ, ಗೊತ್ತಾಯ್ತಾ. ಬಟ್ ಮಂಗಳೂರಲ್ಲಿ ನೀವು ಎಲ್ಲೋಗಿ ಎಲ್ಲೂ ಇಲ್ಲದೊಂದು ರೂಲ್ಸ್ ಏನಂದರೆ, ಮಂಗಳೂರಲ್ಲಿ ಅದೇ ಜಾತಿ ಅಂದರೆ ಸಾಯ್ತಾರೆ ಜನ, ಮುಸ್ಲಿಮ್, ಹಿಂದೂ, RSS, ಅದು ಇದು BJP ಕಾಂಗ್ರೆಸ್ ಅಂತ, ಗೊತ್ತಾಯ್ತಾ. ಸೊ ಅದೊಂದು ಪ್ರಾಬ್ಲಮ್ ಇದೆ. ಸೊ ಹಂಗಾಗಿ ಆ ಥರ ಇದ್ರುಂಟಲ್ಲ, ಯಾವತ್ತು ಇದು ನಾನಿವಾಗ ಹೇಳ್ತಾ ಇದ್ದೀನಿ, ನಾನು ಹೇಳ್ತಾ ಇಲ್ಲ ನಮಗೆ ಕಾಂಗ್ರೆಸ್ಸೇ ಬೇಕು, ನಮಗೆ BJP ಬೇಕಂತ. ನಾವುಂಟಲ್ಲ ಅಂದರೆ ಮುಸ್ಲಿಮರು ಅಂದರೆ BJPಯನ್ನು ಯಾವತ್ತು ಇದು ಮಾಡ್ತಾ ಬ್ಲೇಮ್ ಮಾಡಲ್ಲ, BJP ಮೇಲೆ BJP ಬರಬಾರ್ದು ಅಂತ ಹೇಳಲ್ಲ. ಬಟ್ BJP ಬಂದ್ರೂ ಏನಾಗುತ್ತೆ ಗೊತ್ತಾ, ಈ ಸಲ ಬಂದದ್ದು BJP ಯಾರಿಗೂ ಇಷ್ಟ ಇಲ್ಲ, ಯಾರು ಇಷ್ಟಪಡಲ್ಲ ಇನ್ನು ಬರೋಕ್ಕೆ. ಯಾಕಂದರೆ ಅಂದರೆ ಮುಸ್ಲಿಮರಿಗೆ ತುಂಬ ತೊಂದರೆ ಕೊಟ್ಟರು, ಹಿಜಾಬ್ ವಿಷಯದಲ್ಲಿ, NRC ಅದು ಇದು ಅಂತೆಲ್ಲ ತುಂಬ ನಾಟಕ ಮಾಡಿದರು. ಆ ಒಂದು ವಿಷಯ ಆದಮೇಲೆ ಏನಾಯಿತು, ಎಲ್ಲ ಮುಸ್ಲಿಂ ಮನೆಗಳಲ್ಲಿ BJP ಮೇಲೆ ಒಂಥರ ಇದಾಯಿತು, ಏನಂದರೆ ಒಂಥರ ಹೇಟ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಇನ್ನು ಅವರನ್ನೇ ಅದಕ್ಕೂ ಅವರಿಗೆ ಇನ್ನು ಸರ್ಕಾರ ಕೊಟ್ಟರೆ ಅವರು ಏನೆಲ್ಲ ಮಾಡ್ತಾರೆ, ಕೊಲ್ತಾರೆ ನಮ್ಮನ್ನು ಈ ದೇಶದಲ್ಲಿ ಇರೋಕ್ಕೆ ಬಿಡಲ್ಲ. ಅಂದರೆ ಎಲ್ಲರೂ ಇವಾಗ ಇರುವವರು ನಮಗೆ, ನಮ್ಮ ಎಲ್ಲರಿಗೆ ಈ ದೇಶದಲ್ಲಿ ನಮ್ದು ಹಕ್ಕಿದೆ. ಇವಾಗ ಲಾಸ್ಟ್ ಟೈಮಲ್ಲಿ ನಾನೇನು ಮಾಡಿದೆ ಅಂದರೆ, ರೋಡಿನ ವಿಷಯ ಹಾಕಿದಾಗೆ ನನಗೆ ಕಮೆಂಟ್ ಮಾಡ್ತಾರೆ ಪಾಕಿಸ್ತಾನಿ ಅಂತ, ಗೊತ್ತಾಯ್ತಾ. ನಾನು ಈ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಕಮೆಂಟ್ ಎಲ್ಲ ಮೈಂಡೇ ಮಾಡಲ್ಲ, ತುಂಬ ಒಳ್ಳೇದಿರುತ್ತೆ, ತುಂಬ ನೆಗೆಟಿವ್ ಇರುತ್ತೆ, ಅದನ್ನು ಹೇಳಿ ಯೂಸ್ ಇಲ್ಲ, ಅದು ಅವ್ರವ್ರ ಮೈಂಡ್ ಸೆಟ್, ಗೊತ್ತಾಯ್ತಾ. ನಾವು ಸೋಷಿಯಲ್ ಮೀಡಿಯಾ ಅಂದಮೇಲೆ ಒಳ್ಳೇದು ನಾವು ಅಕ್ಸೆಪ್ಟ್ ಮಾಡೋದಾದರೆ, ಮತ್ತು ನೆಗೆಟಿವ್ ಕೂಡ ಕೆಟ್ಟದ್ದು ಯಾರಾದರೂ ಹೇಳಿದರೆ ನಾವು ಮೈಂಡ್ ಮಾಡಬಾರ್ದು. ನಮಗೆ ಏನು ಅವಶ್ಯಕತೆ ಇದೆ ಅದನ್ನು ಮಾತ್ರ ತೆಗಿಬೋದು. ನನಗೆ ಹೇಳ್ತಾರೆ ಪಾಕಿಸ್ತಾನಿ ಅದು ಇದು ಅಂತೇಳಿ, ನಾನು ಮೈಂಡ್ ಮಾಡಲ್ಲ, ಇಗ್ನೋರು. ಸೊ ಅದನ್ನ ಹೇಳ್ತಾ ಇದ್ದೀನಿ. ಅಂದರೆ BJP ಮುಸ್ಲಿಮರಿಗೆ ಇಷ್ಟ ಅಲ್ಲ, ನನಗೆ ಇಷ್ಟ ಅಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಯಾವುದು ಒಳ್ಳೆ ಪಾರ್ಟಿ ಬಂದರೂ ನಾವು ಅಕ್ಸೆಪ್ಟ್ ಮಾಡೋಕ್ಕೆ ರೆಡಿ ಇದ್ದೀವಿ. ಬಟ್ ಲಾಸ್ಟ್ ಟೈಮು ಇವಾಗ 10 ವರ್ಷ ಆಯಿತು, 2 ಟೈಮ್ BJP ಬಂತು, 2 ಟೈಮು ಅಂದರೆ ಇಲೆಕ್ಷನ್ ಇವಾಗ ಬಂದರೆ 5 ವರ್ಷ ಒಂದೇ ಸರ್ಕಾರ ಗೌರ್ಮೆಂಟ್ ಆಡಳಿತ ಮಾಡುತ್ತೆ, ಓಕೆನಾ. ಸೊ ಅವಾಗ ಇವಾಗ ಬಂದ ಗೌರ್ಮೆಂಟ್ ನಮಗೆ ಇಷ್ಟು ಇದು ಮಾಡಿತ್ತು, ಅದು ಇದು ಅಂದರೆ ಮುಸಲ್ಮಾನರನ್ನು ಏನೋ ಒಂಥರ ಮಾಡಿ ನೋಡ್ತಾರೆ. ನಾನು ಹೇಳ್ತಾ ಇಲ್ಲ. ಸೊ ಮಂಗಳೂರು ವಿಷಯದಲ್ಲಿ ಅಷ್ಟೇ, ಮಂಗಳೂರಿನ ಜನ ಅಂದರೆ ಏನಂದರೆ BJP ಕಾಂಗ್ರೆಸ್ ಅದು ಇದು ಅಂದರೆ ಅವರವರು ಸ್ಯಾಟಿಸ್ಫ್ಯಾಕ್ಷನ್, ಅವರವರು ಈಗೋಗೋಸ್ಕರ ನಾವು ಹಿಂದೂಗಳು ನಾವು ಇದನ್ನೇ ವಿನ್ ಮಾಡಬೇಕು ಅಂತ, ಅಲ್ಲದೆ ನಾವು ಮುಸ್ಲಿಮ್ಗಳು ನಾವು ಇದನ್ನೇ ವಿನ್ ಮಾಡಬೇಕು, ಇದಕ್ಕೆ ಓಟ ಆ ಥರ ನೋಡ್ತಾರೆ. ಅಲ್ಲದೆ ನಮ್ಮ ದೇಶಕ್ಕೆ ಏನಾದರೂ ಒಳ್ಳೇದಾಗುತ್ತಾ, ನಮ್ಗೆ ಏನಾದರೂ ಫ್ಯೂಚರಲ್ಲಿ ನಮ್ಮ ಮಕ್ಕಳು ಎಜುಕೇಷನ್ ಸಿಸ್ಟಮ್ ಎಲ್ಲ ಸರಿಯಾಗುತ್ತಾ ಅಂತ ನೋಡೋಕ್ಕೆ ಯಾರೂ ಇರಲ್ಲ. ಮಂಗಳೂರಲ್ಲಿ ಮಾತ್ರ ಈ ಪ್ರಾಬ್ಲಮ್ ಅಂತ ನನ್ನ ಪ್ರಕಾರ, ನನ್ನ ಮೈಂಡ್ ಸೆಟ್ ಹೇಳ್ತಾ ಇದೆ. ಅಂದರೆ ಎಲ್ರಿಗೂ ಅವರವ್ರ ಒಪಿನಿಯನ್ ಇರುತ್ತೆ ಪರ್ಸನಲ್ ಆಗಿ, ಬಟ್ ನಂದು ನಾನು ಶೇರ್ ಮಾಡ್ತಾ ಇದ್ದೀನಿ ನಿಮ್ಮ ಹತ್ರ. ಅಂದರೆ ಇವಾಗ ಏನಾಗಿದೆ ಅಂದರೆ ಉಂಟಲ್ಲ, ಹಿಂದೂ ಮುಸ್ಲಿಮ್ ಅಂತ ಹೇಳಿ ನಾನಿವಾಗ ಹೇಳ್ತಾ ಇದ್ದೀನಿ. ನಾನು ಸ್ಕೂಲು ಅಂದರೆ 2014-15 ನಾನು ನನ್ನ ಸ್ಕೂಲೆಲ್ಲ ಕೆರಿಯರೆಲ್ಲ ಮುಗಿಸಿದ್ದೀನಿ, ಕಾಲೇಜು ಸ್ಕೂಲಲ್ಲಿ ಆ ಟೈಮಲ್ಲಿ. ಬಟ್ ಆವಾಗ ನನ್ನ ಜೊತೆ ಇದ್ದ ಫ್ರೆಂಡ್ಸು ಎಲ್ಲರೂ ನನಗೆ ಆಲ್ಮೋಸ್ಟ್ ಹಿಂದೂ ಫ್ರೆಂಡ್ಸ್, ಕ್ರಿಶ್ಚಿಯನ್ ಫ್ರೆಂಡ್ಸ್ ಎಲ್ಲ ಇದ್ದಾರೆ. ಬಟ್ ಇವಾಗಲೂ ನಾನು ವಾಟ್ಸಪ್ ಕಾಂಟ್ಯಾಕ್ಟಲ್ಲಿ ಇರೋರೆಲ್ಲ ನನ್ನ ಹಿಂದೂ ಫ್ರೆಂಡ್ಸ್ ಜಾಸ್ತಿ. ಅವ್ರ ಹತ್ರ ನಾನು ಇವಾಗಲೂ ಚೆನ್ನಾಗಿ ಮಾತಾಡ್ತಾ ಇದ್ದೀನಿ ಎಲ್ಲ. ಅಂದರೆ ನಾವು ಉಂಟಲ್ಲ ಇವಾಗ ಏನಾದ್ರೂ ಏನು ಜಗಳ ನಾವು ಒಟ್ಟಿಗೆ ಆಟ ಆಡ್ತೀವಿ, ಕ್ರಿಕೆಟ್ ಆಗಲಿ ಏನಾಗಲಿ ಒಟ್ಟಿಗೆ. ನಮ್ಮ ಊರಲ್ಲೆಲ್ಲ ಒಂದೊಂದು ಹಳ್ಳಿ ಕಡೆಲ್ಲ ಇದೆಲ್ಲ ಇರಲ್ಲ, ಎಲ್ಲರೂ ಒಟ್ಟಿಗೆ ಆಟ ಆಡ್ತಾರೆ, ಓಕೆನಾ. ಬಟ್ ಒಂದೊಂದು ಕಡೆ ಏನಾಗುತ್ತೆ ಅಂದರೆ ಇವಾಗ ಇರೋ ಸ್ಕೂಲಲ್ಲಿ ಇವಾಗಿನ ಎಜುಕೇಷನ್, ಇವಾಗ ಮಕ್ಕಳು 5ನೇ ತರಗತಿಯಲ್ಲೇ ಅಲ್ಲಿ ಅವ್ರ ಮೈಂಡ್ ಸೆಟ್ಟಲ್ಲಿ ಬಂದಿರುತ್ತೆ, ಅವ್ನು ಮುಸ್ಲಿಮು ಅವ್ನು ಹಿಂದೂ, ಅವನ ಜೊತೆ ಇರಬಾರ್ದು, ಅವ್ನ ಜೊತೆ ಮಾತಾಡಬಾರ್ದು, ಅವಕ್ಲೆ ಬ್ಯಾರಿಲಿ ಆಕ್ಲೇನು ತೂವರ ಬಲ್ಲಿ ಅಂಚೆ ಇಂಚನ್ನು, ಓಕೆನಾ. ಸೊ ಅದು ಅವ್ರ ಮಕ್ಕಳು ಇದಲ್ಲ, ಮನೇಲಿರೋ ನಾವೇ ಇದು ಮಾಡಬೇಕು. ಮನೇಲಿರೋರೆಲ್ಲ ಈ ಸುಮ್ಮನೆ ಅವರು ಇದು ಜಗಳದ ವಿಷಯ, ಜಾತಿ ವಿಷಯ ಎಲ್ಲ ಮಾತಾಡುವಾಗ ಮಕ್ಳ ಮೈಂಡಲ್ಲಿ ಅದು ಇದಾಗುತ್ತೆ, ಅವರು ಸ್ಕೂಲಲ್ಲಿ ಹೋಗಿ ಅದೇ ಥರ ಮಾಡ್ತಾರೆ. ಅಂದರೆ ಇವಾಗಿನ ಜನ್ರೇಷನ್, ನಾವೆಲ್ಲ ಸ್ಕೂಲ್ ಕಲ್ತಿದ್ದೀವಿ, ನಾವೆಲ್ಲ ಸ್ಕೂಲಲ್ಲಿ ಹೋಗೋ ಟೈಮಲ್ಲಿ ಆ ಥರ ಏನೂ ಇರಲಿಲ್ಲ, ಎಲ್ಲ ನಾರ್ಮಲ್ ಆಗಿತ್ತು. ಸೊ ನಾನು ಇವಾಗಲೂ ಹೇಳ್ತಿದ್ದೀನಿ, ನಾನು ಇವಾಗ ವರ್ಕ್ ಮಾಡೋ ಪ್ಲೇಸಲ್ಲಿ ನಾನು ಒಬ್ಬ ಮುಸ್ಲಿಮ್ ಇದ್ದೀನಿ, 16 ಜನ ಹಿಂದೂಸ್ ಇದ್ದಾರೆ.
ಬಟ್ ನಾವು ಒಂದು ದಿನನೂ ಅವ್ರ ಬಾಯಲ್ಲಾಗಲಿ ನಮ್ಮ ಬಾಯಲ್ಲಾಗಲಿ ಯಾವುದೇ ಒಂದು ಜಾತಿ ವಿಷಯದಾಗಲಿ ಅಥವಾ ಬೇರೆ ವಿಷಯದಲ್ಲಿ ನಾವು ಡಿಸ್ಕಸ್ ಮಾಡೂ ಇಲ್ಲ. ಅಂದರೆ ಅವಶ್ಯಕತೆ ಇಲ್ಲ. ಅಂದರೆ ಇವಾಗ ಬರೋ ಜನ್ರೇಷನ್ ಮಾತ್ರ ಸಾಯ್ತಾ ಇದ್ದಾರೆ. ಯಾಕಂದರೆ ಅವರು ಹೇಳಿ ತಪ್ಪಿಲ್ಲ. ಅವ್ರ ಮನೆಯಲ್ಲಿರುವವರು ದೊಡ್ಡವರು ಅಲ್ಲ ಅವ್ರಿಗೆ ಹೇಳಿಕೊಡೋದು, ಅಥವಾ ನಮ್ಮ ಮನೆಯಲ್ಲಿರುವವರು ನಾವೇನಾದರೂ ಈ ಜಾತಿ ಬಗ್ಗೆ ಮಾತಾಡುವಾಗ ಮಕ್ಕಳು ಅದನ್ನು ಬೇಗ ತಲೆಗೆ ತಗೋತಾರೆ, ಮತ್ತು ಅವರು ಹೋಗಿ ಅದನ್ನೇ ಕಂಟಿನ್ಯೂ ಮಾಡ್ತಾರೆ. ಸೊ ಅದು ಒಂದು ಏನಾಗಿದೆ ಅಂದರೆ ತುಂಬ ಒಂದು ಬೋರ್ ಅದು, ಓಕೆನಾ. ಅಷ್ಟೇ ಅಲ್ಲದೆ ಮುಂಚೆಲ್ಲ ನಾವೆಲ್ಲ ಕಲಿಯುವಾಗೆಲ್ಲ ಇದೇನು ಇರಲಿಲ್ಲ. ಹಿಂದೂ ಮುಸ್ಲಿಮು ಜಗಳ, ಅವನ ಜಾತಿ ಅವನನ್ನು ಇದು ಮಾಡಬಾರ್ದು, ಅವನನ್ನು ಹೊಡಿಬೇಕು, ಸಾಯಿಸಬೇಕು. ನಾವು ಮುಸ್ಲಿಮರು ಯಾರು ಹಿಂದೂ ಮೇಲೆ ನಾವು ಇದು ಮಾಡೋಕ್ಕೂ ಆ ಥರ ಥಿಂಕ್ ಮಾಡಿಲ್ಲ. ನಮ್ಮ ಜೊತೆ ಇರೋ ಬ್ಯಾಚ್ ಅವರು ಕೂಡ ಆ ಥರ ನಮ್ಮ ಮೇಲೆ ಯಾವತ್ತೂ ಥಿಂಕ್ ಮಾಡಿಲ್ಲ. ಬಟ್ ಇವಾಗೆಲ್ಲ ಏನಾಗ್ತಾ ಇದೆಯೋ, ಎಲ್ಲಿಗೆ ಹೋಗ್ತಾ ಇದೆಯೋ ನಮ್ಮ ಸಿಸ್ಟಮು, ನಮ್ಮ ಮಕ್ಕಳು, ನಮ್ಮ ಫ್ಯೂಚರೆಲ್ಲ ಏನಾಗುತ್ತೋ ಅಂತೆಲ್ಲ ತುಂಬ ಭಯ ಆಗಿದೆ. ಅಂದರೆ ಏನು ಗೊತ್ತಾ, ಕೆಲವರು ಉಂಟಲ್ಲ, ಒಂದು ಎಜುಕೇಷನ್ ಇಲ್ಲದ ಬುದ್ಧಿ ಇಲ್ಲದ ಕೆಲವರು ಇರ್ತಾರೆ. ಅವರು ಸೋಷಿಯಲ್ ಮೀಡಿಯಾದಲ್ಲಿ ಏನೇ ವೀಡಿಯೋ ಬಂದ್ರು ಉಂಟಲ್ಲ, ಅವರು ಅದನ್ನು ಅಕ್ಸೆಪ್ಟ್ ಮಾಡ್ತಾರೆ. ಬಟ್ ಹೊರಗಡೆ ಅವ್ರು ತೋರಿಸಲ್ಲ. ಇವಾಗ ನಾನು ಲಾಸ್ಟ್ ಟೈಮ್ ನಾನು ರೋಡ್ ಸರಿ ಇಲ್ಲ ಅಂತೇಳಿ ಏನೋ ತೋರಿಸಿದೆ. ಸೊ ನಾನು ಅದನ್ನು ಯಾರ ಮೇಲೆ ಬ್ಲೇಮ್ ಮಾಡಿ ತೋರಿಸಿಲ್ಲ. ನಾನು ಬರುವಾಗ ನನಗೆ ಆದ ಇನ್ಸಿಡೆಂಟ್, ನನ್ನ ಮುಂದೆ ಆದ ಒಂದು ಟ್ರಕ್ ಏನಾಯಿತು ಅದ್ರ ಬಗ್ಗೆ ನಾನು ಶೇರ್ ಮಾಡಿದೆ. ಆವಾಗಲೇ ಶುರು, ರೋಡ್ ಸರಿ ಇಲ್ಲಾದರೆ ನೀನು ಬಸ್ಸಲ್ಲಿ ಹೋಗು, ಬೈಕಲ್ಲಿ ಹೋಗಬೇಡ ಅಂತ. ನಾನು ಬೈಕ್ ತಗೊಂಡು ಬಸ್ಸಲ್ಲಿ ಯಾಕೆ ಹೋಗಲಿ? ಅಥವಾ ರೋಡ್ ಸರಿ ಇಲ್ಲಾದರೆ ನಿಮ್ಮ ಅಪ್ಪ ನನ್ನ ಕರ್ಕೊಂಡು ಬಾ. ನಾ ಹೇಳಿದೆ ನಮ್ಮಪ್ಪ 20 ವರ್ಷ ಮುಂಚೆನೇ ಸತ್ತೋಗಿದ್ದಾರೆ, ನಿಮ್ಮಪ್ಪ ಫ್ರೀ ಇದ್ದರೆ ನಿಮ್ಮಪ್ಪ ನನ್ನ ಕರ್ಕೊಂಡು ಬಾ, ನಾವು ಒಟ್ಟಿಗೆ ಮಾಡುವಂಥ ಕೆಲಸ. ಗೊತ್ತಾಯ್ತಾ? ಅಂದರೆ ಸೋಷಿಯಲ್ ಮೀಡಿಯಾ ಯಾವ ಥರ ಅಂದರೆ, ಅವರು ಏನು ವಿಷಯ ಇದ್ರು ಅವ್ರು ಅಕ್ಸೆಪ್ಟ್ ಮಾಡ್ತಾರೆ, ಬಟ್ ಹೊರಗಡೆ ತೋರಿಸಲ್ಲ. ಇವಾಗ ಮನಸ್ಸಲ್ಲಿ ಒಂದು ವೀಡಿಯೋ ನೋಡಿಕೊಂಡು ಅಂತ ಓಕೆ ಅಂತ ಆಗುತ್ತೆ. ಬಟ್ ಹೊರಗಡೆ ಅವ್ರು ಏನು ಮಾಡ್ತಾರೆ, ಏನಾದರೂ ಇವನಿಗೊಂದು ಕಮೆಂಟ್ ಆಗಬೇಕಂತ ಅವ್ರ ಕೈ ಸುಮ್ಮನೆ ಇರಲ್ಲ. ಸೊ ಇಷ್ಟೇ, ಗೊತ್ತಾಯ್ತಾ? ಅದು ಮೈಂಡ್ ಮಾಡೋಕ್ಕಿಲ್ಲ, ಇಗ್ನೋರು. ಅವರಿಗೆ ನಾನು ಹೇಳಲ್ಲ, ಈ ರೋಡು ಸರಿ ಇಲ್ಲಾದರೆ ನೀನು ಅದರಲ್ಲಿ ಹೋಗು, ನೀನು ಯಾಕೆ ಬೈಕಲ್ಲಿ ಹೋಗ್ತೀಯ, ಅದು ಇದು ಅಂತೆಲ್ಲ ಮಾತಾಡೋಕ್ಕೆ ತುಂಬ ಜನ ಬರ್ತಾರಲ್ಲ. ಅವ್ರ ಲೈಫಲ್ಲಿ ಅವ್ರಿಂದಲ್ಲ, ಒಂದು ಆ್ಯಕ್ಟಿವದಲ್ಲಿ ಸ್ಕೂಟ್ರಲ್ಲಿ ಒಂದು 100 ಕಿಲೋಮೀಟರ್ ರೈಡ್ ಅಥವಾ ಹೋಗಿರಲ್ಲ ಅಂಥವ್ರು ಬಂದು ನಮಗೆ ಕಮೆಂಟ್ ಮಾಡ್ತಾರೆ, ಓಕೆನಾ. ನಾನು ಆವಾಗಲೇ ಹೇಳಿದ್ದೀನಿ, ಇದ್ರ ಬಗ್ಗೆ ತುಂಬ ಕಮೆಂಟ್ ಮಾಡೋಕ್ಕೆ ಬರ್ತಾರೆ ಕಮೆಂಟ್ ಮಾಡೋಕ್ಕೆ ತುಂಬ ಜನ ಬರ್ತಾರೆ. ಬಟ್ ಫೀಲ್ಡಿಗಿಲ್ದು ಕೆಲಸ ಮಾಡಬೇಕು, ಆವಾಗಲೇ ಗೊತ್ತಾಗೋದು. ಅಯ್ಯೋ, ಐ ಥಿಂಕ್ ಶಿರಾಡಿ ಘಾಟಿ ಮುಕ್ತ ಬಂತು ಗಾಯ್ಸ್. ಟೈಮು 4 ಆಯಿತು, ಓಕೆನಾ. ಫೈನಲಿ ಗೈಸ್, ಹಾಗೆ ಶಿರಾಡಿ ಎಲ್ಲ ಕಂಪ್ಲೀಟ್ ಆಯಿತು. ಇವಾಗ ಸಕಲೇಶ್ಪುರದಲ್ಲಿದ್ದೀನಿ. ಸೊ ಇಲ್ಲೊಂದು 10 ನಿಮಿಷ ನನಗೆ ಬ್ರೇಕ್ ತೆಗಿಯೋಕ್ಕಿದೆ. ಏನಾದರೂ ಕುಡಿಬೇಕು, ತಿನ್ನಬೇಕು, ಹಸಿವಾಗ್ತಾಯಿದೆ. ಹೋಟ್ಲಂತೂ ಇಲ್ಲಿ ಎಲ್ಲೂ ಇಲ್ಲ. ಉದ್ದಕ್ಕೂ ಬರೀ ಈ ಥರದ್ದು ಟೈಲ್ಸ್, ಮಾರ್ಬಲ್ಸ್, ಈ ಥರದ್ದೇ ಸಿಮೆಂಟ್ ಅಂಗಡಿ ಎಲ್ಲ ಶೋರೂಮ್ ಥರ ಇದೆ. ಸೊ ಮುಂದುಗಡೆ ಫ್ಯೂಲ್ದಿದೆ, ಬಟ್ ಫ್ಯೂಲ್ ಅವಶ್ಯಕತೆ ಇಲ್ಲ. ಸೊ ಐ ಹೋಪ್ ವಿಡಿಯೋ ಇಷ್ಟ ಆಗುತ್ತೆ ಅಂತ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಂದರೆ ಮುಂದಿನ ಕಂಟಿನ್ಯೂ ವಿಡಿಯೋ ನಾನು ಅಪ್ಲೋಡ್ ಮಾಡ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್.